ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, JSW ಸ್ಟೀಲ್ ಟು ರೀಲಾಂಚ್ ಇಟಾಲಿಯನ್ ಸ್ಟೀಲ್ ಮಿಲ್ಸ್. JSW ಸ್ಟೀಲ್ ಇಟಲಿಯವರು ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಸೈನ್ ಮಾಡಿದ್ದಾರೆ ಇಟಾಲಿಯನ್ ಗೌರ್ಮೆಂಟ್ ಜೊತೆಗೆ ರೀಲಾಂಚ್ ಮಾಡಲಿಕ್ಕೆ ಅವರ ಸ್ಟೀಲ್ ವರ್ಕ್ ಸೈಟ್ ಆಫ್ ಪಿಯಂಬನೋ ಕಂಪ್ನಿದು ಇನ್ವೆಸ್ಟ್ಮೆಂಟು ಅಪ್ರಾಕ್ಸಿಮೇಟ್ಲಿ 1282 crores ಇರುತ್ತೆ. ಇದರಲ್ಲಿ ಅವರು ರೇಲ್ ಮೇಕಿಂಗ್ ಕೆಪಾಸಿಟಿನ 3 ಲಕ್ಷ ಟನ್ ಪರ್ ಆನಮಿಂದ 6 ಲಕ್ಷ ಟನ್ ಮಾಡಬೇಕಂತಿದ್ದಾರೆ. ಹಾಗೂ ಈ ಇನ್ವೆಸ್ಟ್ಮೆಂಟ್ಸು ಆ ಓವರಾಲ್ ಸ್ಟೀಲ್ ಮಿಲ್ಲದು ಎಫಿಷಿಯನ್ಸಿ ಹಾಗೂ ಮಾಡರ್ನೈಸೇಷನ್ ಜಾಸ್ತಿ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. 2018 JSW ಸ್ಟೀಲು ಈ ಪಿಯಂಬಿನೋ ಲಾಜಿಸ್ಟಿಕ್ಸ್ ಅಂತ ಆ ಕಂಪ್ನಿನ ಅವರು ಅಕ್ವೈರ್ ಮಾಡಿದರು 400 ಕೋಟಿಗೆ. ಹಾಗೂ ಅದರಿಂದ ಅವ್ರಿಗೇನು ಹೋಪ್ ಇತ್ತಂದರೆ ಇಟಲಿಯಲ್ಲಿ ಅವರ ಪ್ರೆಸೆನ್ಸ್ ಆಗಲಿ, ಯುರೋಪಿಯನ್ ಸ್ಪೆಷಾಲಿಟಿ ಸ್ಟೀಲ್ ಲಾಂಗ್ ಪ್ರಾಡಕ್ಟ್ಸ್ ಮಾರ್ಕೆಟಲ್ಲಿ ಅವರ ಒಂದು ಬಿಸ್ನೆಸ್ ಜಾಸ್ತಿ ಆಗಲಿ ಅಂತ. ನ್ಯೂಸ್ ನಂಬರ್ 2, ಎನ್ವಿಡಿಯಾ ಬಿಕಮ್ಸ್ ಥರ್ಡ್ ಲಾರ್ಜೆಸ್ಟ್ ಕಂಪ್ನಿ. ಕಂಟಿನ್ಯೂಸ್ ಆಗಿ ರ್ಯಾಲಿ ಆಗ್ತಾ ಇರೋದ್ರಿಂದ ಎನ್ವಿಡಿಯಾ ಸ್ಟಾಕು ಈಗ 3ನೇ ಲಾರ್ಜೆಸ್ಟ್ ಕಂಪ್ನಿ ಆಗಿದೆ ವರ್ಲ್ಡಲ್ಲಿ. ಸೌದಿ ಅರಾಮ್ಕೋನು ಬೀಟ್ ಮಾಡಿದೆ. ಸೌದಿ ಅರಾಮ್ಕೋ ವರ್ಲ್ಡ್ಸ್ ಲಾರ್ಜೆಸ್ಟ್ ಆಯಿಲ್ ಕಂಪ್ನಿ. ಹಾಗೂ ಈಗ ಎನ್ವಿಡಿಯಾದ ಮಾರ್ಕೆಟ್ ಕ್ಯಾಪು ಆ್ಯಕ್ಚುಲಿ ಎರಡೇ ಕಂಪ್ನಿಗಿಂತ ಕಮ್ಮಿ ಇದೆ, ಮೈಕ್ರೋಸಾಫ್ಟ್ ಹಾಗೂ ಆ್ಯಪಲ್ಲು. ಅನಲಿಸ್ಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ ಎನ್ವಿಡಿಯಾ ಸ್ಟಾಕ್ಸ್ದು ಇನ್ನೂ ರ್ಯಾಲಿಯಾಗಿ ಸ್ಕೋಪ್ ಇದೆ, ಯಾಕೆಂದರೆ ಅವರ ಕ್ವಾರ್ಟರ್ಲಿ ರಿಸಲ್ಟ್ಸ್ ಚೆನ್ನಾಗಿ ಬಂದಿತ್ತು. ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಒಂದು ಟ್ರೆಂಡಿಂಗ್ ಸೆಕ್ಟರ್ ಇದೆ ಸದ್ಯಕ್ಕೆ. ನ್ಯೂಸ್ ನಂಬರ್ 3, PM ಮೋದಿ ಅನ್ವೇಲ್ಡ್ ಪ್ರಾಜೆಕ್ಟ್ಸ್ ವರ್ತ್ 15,000 crores. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ವರ್ತ್ 15,000 crores ವೆಸ್ಟ್ ಬೆಂಗಾಲಲ್ಲಿ ನಿನ್ನೆ ಅವರು ಇನಾಗ್ರೇಟ್ ಮಾಡಿದರು. ಹಾಗೂ ಫೌಂಡೇಶನ್ ಸ್ಟೋನು ಲೇ ಮಾಡಿದ್ದಾರೆ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ದು ರಘುನಾಥ್ಪುರ್ ಥರ್ಮಲ್ ಪವರ್ ಸ್ಟೇಷನ್ ಫೇಸ್ 2ಗೆ. ಅವರು 4 ಲೇನಿಂಗ್ ಆಫ್ 100 kilometers ಲಾಂಗ್ ಫರಕ್ಕಾ ರೈಗಂಜ್ NH12ಗೂ ಇನಾಗ್ರೇಟ್ ಮಾಡಿದ್ದಾರೆ. ಹಾಗೂ 940 ಕೋಟಿ ವರ್ತು 4 ರೇಲ್ ಪ್ರಾಜೆಕ್ಟ್ಸು ವೆಸ್ಟ್ ಬೆಂಗಾಲಿಗೆ ಅವರು ಡೆಡಿಕೇಟ್ ಮಾಡಿದ್ದಾರೆ ಆ ಸ್ಟೇಟಿಗೆ ಡೆವಲಪ್ಮೆಂಟ್ ಆಗಲಿಕ್ಕೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇಂಡಿಯಾದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು ವೀಕ್ ಎಂಡಿಂಗ್ ಫೆಬ್ರವರಿ 23ಗೆ 24,734 crores ಜಾಸ್ತಿ ಆಗಿದೆ. ಹಾಗೂ ಟೋಟಲು 51.38 lakh crores ಆಗಿದೆ. ಚೈನಾದ ಫ್ಯಾಕ್ಟ್ರಿ ಔಟ್ಪುಟ್ಟು 5th ಮಂತಿಗೆ ಕಂಟಿನ್ಯೂಸ್ ಆಗಿ ಡೌನ್ ಆಗಿದೆ, ಯಾಕಂದರೆ ಡಿಮಾಂಡ್ ತುಂಬ ಕಮ್ಮಿ ಇದೆ ಅವರ ಪ್ರಾಡಕ್ಟ್ಸಿಗೆ. ಇದರಿಂದ ಅವರ GDP ಗ್ರೋತ್ಗೂ ತುಂಬ ಇಂಪ್ಯಾಕ್ಟ್ ಆಗ್ತಾ ಇದೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.